ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಡಿಸೆಂಬರ್ 13 ಮತ್ತು 14 ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ವಿಚ್ ಕಂಟ್ರಿ won the 2024 ಏಷ್ಯನ್ ವುಮೆನ್ಸ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್? 2024 ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಯಾವ ದೇಶ ಗೆದ್ದಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಜಪಾನ್ ಸರಿಯಾದಂತ ಉತ್ತರ. ಜಪಾನ್ 20ನೇ ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಡಿಸೆಂಬರ್ 10, 2024 ದಕ್ಷಿಣ ಕೊರಿಯಾವನ್ನ 25-24 ಸೋಲಿಸುವ ಮೂಲಕ ಗೆದ್ದುಕೊಂಡಿತು. ಇದರಲ್ಲಿ ಭಾರತ ಹ್ಯಾಂಡ್ಬಾಲ್ ತಂಡವು ತಮ್ಮ ಅತ್ಯುತ್ತಮ ಫಲಿತಾಂಶವನ್ನು ಹೊಂದುವ ಮೂಲಕ 6ನೇ ಸ್ಥಾನವನ್ನು ಗಳಿಸಿರುವಂತದ್ದು. ಏಷ್ಯನ್ ಹ್ಯಾಂಡ್ಬಾಲ್ ಫೆಡರೇಷನ್ ಮತ್ತು ವಿಶ್ವ ಹ್ಯಾಂಡ್ಬಾಲ್ ಲೀಗ್ ಆಯೋಜಿಸಿದ ಇಂದಿರಾ ಗಾಂಧಿ ಅರೇನಾದಲ್ಲಿ ಮೊದಲ ಬಾರಿಗೆ ಈ ಪಂದ್ಯಾವಳಿಯನ್ನ ಭಾರತದಲ್ಲಿ ನಡೆಸಲಾಯಿತು. ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ದ ವರ್ಲ್ಡ್ಸ್ ಫಸ್ಟ್ ಕಾರ್ಬನ್ 14 ಡೈಮಂಡ್ ಬ್ಯಾಟರಿ? ಯಾವ ದೇಶವು ವಿಶ್ವದ ಮೊದಲ ಕಾರ್ಬನ್ 14 ಡೈಮಂಡ್ ಬ್ಯಾಟರಿಯನ್ನ ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಯುನೈಟೆಡ್ ಕಿಂಗ್ಡಮ್ ಸರಿಯಾದಂತ ಉತ್ತರ. ಬ್ರಿಸ್ಟಲ್ ವಿಶ್ವವಿದ್ಯಾಲಯ ಮತ್ತು UKAEA ವಿಜ್ಞಾನಿಗಳು ವಿಕಿರಣಶೀಲ, ಕೊಳೆತ ಮತ್ತು ಸಂಶ್ಲೇಷಿತ ವಜ್ರಗಳನ್ನು ಬಳಸಿಕೊಂಡು ಮೊದಲ ಕಾರ್ಬನ್ 14 ಡೈಮಂಡ್ ಬ್ಯಾಟರಿಯನ್ನು ರಚಿಸಿದ್ದಾರೆ. ಸೌರ ಫಲಕಗಳಂತೆಯೇ ವೇಗವಾಗಿ ಚಲಿಸುವ ಎಲೆಕ್ಟ್ರಾನ್ಗಳನ್ನ ಸೆರೆ ಹಿಡಿಯಲು ಬ್ಯಾಟರಿಯು ಕಾರ್ಬನ್ 14ನ 5700 ವರ್ಷದ ಅರ್ಧ ಜೀವಿತಾವಧಿಯನ್ನು ಬಳಸಿಕೊಳ್ಳುತ್ತದೆ. ಪೇಸ್ ಮೇಕರ್ಗಳಂತಹ ಸಾಧನಗಳಿಗೆ ಶಕ್ತಿ ನೀಡುತ್ತದೆ ಮತ್ತು ಬದಲಿ ಅಥವಾ ರಿಚಾರ್ಜಿಂಗ್ ಅಗತ್ಯವಿಲ್ಲದೆ ವರ್ಷಗಳ ಕಾಲ ಉಳಿಯುವ ತೀವ್ರ ಪರಿಸರಕ್ಕೆ ಸೂಕ್ತವಾಗಿರುವಂತದ್ದು. ಇನ್ನು ಮುಂದಿನ ಪ್ರಶ್ನೆ, ಮೌಂಟ್ ಕೆನಲಾನ್ ವಿಚ್ ವಾಸ್ ಸೀನ್ ದ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ. ಸುದ್ದಿಯಲ್ಲಿ ಕಂಡಂತಹ ಕನ್ಲಾನ್ ಪರ್ವತವು ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಫಿಲಿಪೈನ್ಸ್ ಸರಿಯಾದಂತ ಉತ್ತರ. ಫಿಲಿಪೈನ್ಸ್ ನ ಮೌಂಟ್ ಕನ್ಲಾನ್ ಸ್ಫೋಟಗೊಂಡಿತು. ಇದು ಹತ್ತಿರದ ಹಳ್ಳಿಗಳನ್ನ ಸ್ಥಳಾಂತರಿಸಲು ಪ್ರೇರೇಪಿಸಿತು. ಇದು ನೆಗ್ರೋಸ್ ದ್ವೀಪದ ಅತಿ ಎತ್ತರದ ಪರ್ವತವಾಗಿದ್ದು 2435 ಮೀಟರ್ ಎತ್ತರದಲ್ಲಿದೆ ಮತ್ತು ಇದು ಸಕ್ರಿಯ ಸ್ಯಾಟ್ರೋವಲ್ಕಾನೋ ಆಗಿರುವಂತದ್ದು. ಜ್ವಾಲಾಮುಖಿಯು ಕುಳಿ ಸರೋವರದೊಂದಿಗೆ ವಿಶಾಲವಾದ ಕ್ಯಾಲ್ಡೆರಾವನ್ನ ಹೊಂದಿದೆ ಮತ್ತು ಅದರ ತಳಭಾಗದಲ್ಲಿ 30 ಕಿಲೋಮೀಟರ್ ನಿಂದ 14 ಕಿಲೋಮೀಟರ್ ವ್ಯಾಪಿಸಿದೆ. ಹೌದಾ? ಮುಂದಿನ ಪ್ರಶ್ನೆ, ಈಗ್ಲೇನೆಸ್ಟ್ ಬರ್ಡ್ ಫೆಸ್ಟಿವಲ್ is celebrated in which state? ಈಗ್ಲೇನೆಸ್ಟ್ ಬರ್ಡ್ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಅರುಣಾಚಲ್ ಪ್ರದೇಶ. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೇಮಾ ಖಂಡೂರ್ ಅವರು 4ನೆಯ ಈಗ್ಲೇನೆಸ್ಟ್ ಬರ್ಡ್ ಫೆಸ್ಟಿವಲ್ ಲಾಂಛನವನ್ನು ಬಿಡುಗಡೆ ಮಾಡಿದರು. ಈ ಹಬ್ಬವು ಜನವರಿ 17ರಿಂದ 19, 2020ರಲ್ಲಿ ನಡೀತದ. ಪಶ್ಚಿಮ ಕಾಮೆಂಗ್ ಜಿಲ್ಲೆಯಲ್ಲಿ ನಡೀತದ. ಇದು ಜೀವ ವೈವಿಧ್ಯತೆಯನ್ನ ಆಚರಿಸಲು, ಸಂರಕ್ಷಣೆಯನ್ನ ಉತ್ತೇಜಿಸಲು ಮತ್ತು ರಾಜ್ಯದಲ್ಲಿ ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಗುರಿಯನ್ನ ಇದು ಹೊಂದಿರುವಂತದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ ಎಕಾಲಜಿಸ್ಟ್ won the ಚಾಂಪಿಯನ್ಶಿಪ್ ಆಫ್ ದ ಅರ್ತ್ ಅವಾರ್ಡ್ 2024? ಯಾವ ಭಾರತೀಯ ಪರಿಸರ ಶಾಸ್ತ್ರಜ್ಞರು 2024ರ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಮಾಧವ್ ಗಾಡ್ಗಿಲ್. ಪರಿಸರ ಶಾಸ್ತ್ರಜ್ಞ ಮಾಧವ್ ಗಾಡ್ಗಿಲ್ ರವರು ಪಶ್ಚಿಮ ಘಟ್ಟಗಳಲ್ಲಿನ ಅವರ ಕೆಲಸಕ್ಕಾಗಿ ಡಿಸೆಂಬರ್ 10, 2024ರಂದು UN ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ಪಡೆದಿರುವಂತದ್ದು. ಇವರು ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿದ್ದು ಜನಸಂಖ್ಯೆಯ ಒತ್ತಡ ಮತ್ತು ಪ್ರದೇಶದ ಹವಾಮಾನ ಬದಲಾವಣೆಯಂತಹ ಸಮಸ್ಯೆಗಳನ್ನು ಪರಿಹರಿಸಿದರು. 2005ರಲ್ಲಿ UNEP ಸ್ಥಾಪಿಸಿದ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯು UN ಉನ್ನತ ಪರಿಸರ ಗೌರವವಾಗಿದೆ. ಹವಾಮಾನ ಬದಲಾವಣೆ ಮತ್ತು ಜೀವ ವೈವಿಧ್ಯತೆಯ ನಷ್ಟವನ್ನು ಎದುರಿಸುವ ಪ್ರಯತ್ನಗಳನ್ನು ಇದು ಗುರುತಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಆರ್ UT is the host of ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025? ಖೇಲೋ ಇಂಡಿಯಾ
ವಿಂಟರ್ ವಿಂಟರ್ ಗೇಮ್ಸ್ 2025ರ ಅತಿಥಿಯ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಲಡಾಖ್ ಸರಿಯಾದಂತ ಉತ್ತರ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಲಡಾಖ್ನಲ್ಲಿ ನಡೀತದೆ. ಈ ಕಾರ್ಯಕ್ರಮ ಯಾವಾಗಂದ್ರೆ ಜನವರಿ 23ರಿಂದ 27ರವರೆಗೆ ನಡೀತದೆ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಫೆಬ್ರವರಿ 22ರಿಂದ 25ರವರೆಗೆ ನಡೆಯಲಿದೆ. ಈ ಆಟಗಳು ಖೇಲೋ ಇಂಡಿಯಾ ಋತುವಿನಲ್ಲಿ ಪ್ರಾರಂಭವಾಗುತ್ತವೆ. ನಂತರ ಏಪ್ರಿಲ್ನಲ್ಲಿ ಬಿಹಾರದಲ್ಲಿ ಯೂತ್ ಮತ್ತು ಪ್ಯಾರಾ ಗೇಮ್ಗಳು ಮತ್ತು ವಿಶ್ವವಿದ್ಯಾಲಯದ ಆಟಗಳು ನಡೀತವೆ. ಇನ್ನು 2025ರಲ್ಲಿ ಪ್ರಾರಂಭವಾದಾಗಿನಿಂದ ಇದರಲ್ಲಿ ಅಥ್ಲೆಟಿಕ್ಸ್ಗಳು ಭಾಗವಹಿಸುವುದು ಎಷ್ಟಿತ್ತಂದ್ರೆ 1,000 ಅಥ್ಲೆಟಿಕ್ಗಳು ಭಾಗವಹಿಸಿದ್ರು. 2022ರಲ್ಲಿ 1,500ಕ್ಕಿಂತ ಹೆಚ್ಚು ಇದ್ರು. 2026ರ ಚಳಿಗಾಲದ ಒಲಿಂಪಿಕ್ಸ್ಗಾಗಿ ಪ್ರತಿಭೆಗಳನ್ನ ಗುರುತಿಸುವ ಒಂದು ಗುರಿಯನ್ನ ಈ ಗೇಮ್ ಹೊಂದಿರುವಂತದ್ದು. ಮುಂದಿನ ಪ್ರಶ್ನೆ, ಹಲ್ವಾ ಸೆರೆಮನಿ ಈಸ್ ಅಸೋಸಿಯೇಟೆಡ್ ವಿತ್ ರಿಲೀಸಿಂಗ್ ಆಫ್ ವಿಚ್ ಡಾಕ್ಯುಮೆಂಟ್? ಹಲ್ವಾ ಸಮಾರಂಭವು ಯಾವ ದಾಖಲೆಯ ಬಿಡುಗಡೆಯೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಯೂನಿಯನ್ ಬಜೆಟ್. ಯೂನಿಯನ್ ಬಜೆಟ್. ಹಲ್ವಾ ಸಮಾರಂಭವು ಕೇಂದ್ರ ಬಜೆಟ್ ಅನ್ನ ಮುದ್ರಿಸುವ ಪ್ರಾರಂಭವನ್ನ ಸೂಚಿಸುತ್ತದೆ. ಸಮಾರಂಭದಲ್ಲಿ ಹಣಕಾಸು ಸಚಿವಾಲಯದ ಅಧಿಕಾರಿಗಳಿಗೆ ಹಲ್ವಾವನ್ನ ಬಡಿಸಲಾಗುತ್ತದೆ. ನಂತರ ಫೆಬ್ರವರಿ 1ರಂದು ಬಜೆಟ್ ಮಂಡಿಸುವ ಮೊದಲು ಸೋರಿಕೆಯನ್ನ ತಡೆಗಟ್ಟಲು ಅಧಿಕಾರಿಗಳು ಸ್ಥಳದಲ್ಲಿಯೇ ಇರುತ್ತಾರೆ. ಹೌದಾ, ಇದು ಒಂದು ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟದ್ದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ಡ್ ದ? ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಪೌಷ್ಟಿಕ ಅಲ್ಪಾಹಾರ ಯೋಜನಾ ಚೀಫ್ ಮಿನಿಸ್ಟರ್ ನ್ಯೂಟ್ರಿಷನ್ ಸ್ನ್ಯಾಕ್ ಸ್ಕೀಮ್? ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಪೌಷ್ಟಿಕ ಅಲ್ಪಾಹಾರ ಯೋಜನೆ, ಮುಖ್ಯಮಂತ್ರಿ ಪೌಷ್ಟಿಕಾಂಶದ ಲಘು ಯೋಜನೆಯನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಗುಜರಾತ್ ಸರಿಯಾದಂತ ಉತ್ತರ. ಗುಜರಾತ್ ಸಿಎಂ ಭೂಪೇಂದ್ರ ಭಾಯ್ ಪಟೇಲ್ ರವರು ಸುಪೋಷಿತ ಗುಜರಾತ್ ಮಿಷನ್ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ತಿಂಡಿಗಳನ್ನು ಒದಗಿಸಲು ಮುಖ್ಯಮಂತ್ರಿ ಪೌಷ್ಟಿಕ ಅಲ್ಪಾಹಾರ ಯೋಜನೆಗೆ ಚಾಲನೆಯನ್ನ ನೀಡಿದರು. ಈ ಯೋಜನೆಯು ದಿನನಿತ್ಯದ ಉಪಹಾರ ಪದಾರ್ಥಗಳಾದ ಸುಖದಿ, ಚನಾ ಚಾಟ್ ಮತ್ತು ಮಿಶ್ರ ಬೀನ್ಸ್ ಅನ್ನ ನೀಡುತ್ತದೆ. ಇದು 32,277 ಪ್ರಾಥಮಿಕ ಶಾಲೆಗಳಲ್ಲಿ 41 ಲಕ್ಷ ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ರಾಜ್ಯ ಸರ್ಕಾರವು ವಾರ್ಷಿಕವಾಗಿ 617 ಕೋಟಿ ರು ಮಂಜೂರು ಮಾಡಿತು ಮತ್ತು ಪಿಎಂ ಮೋದಿಯವರ ಪದೈ ಬಿ ಪೋಷಣ್ ಬಿ ಕಾರ್ಯಕ್ರಮದ ಜೊತೆಗೆ ಸಿಬ್ಬಂದಿ ಗೌರವಧನವನ್ನು 50% ಹೆಚ್ಚಿಸಿತು. ಹೌದಾ. ಇನ್ನ ಮುಂದಿನ ಪ್ರಶ್ನೆ, ವಿಚ್ ಯೂನಿವರ್ಸಿಟಿ ಈಸ್ ನೇಮ್ಡ್ ದ ಇಂಡಿಯಾಸ್ ಮೋಸ್ಟ್ ಸಸ್ಟೈನೇಬಲ್ ಯೂನಿವರ್ಸಿಟಿ ಆಸ್ ಪರ್ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ ಸಸ್ಟೈನಬಿಲಿಟಿ 2025? QS ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು ಸುಸ್ಥಿರತೆ 2025ರ ಪ್ರಕಾರ ಯಾವ ವಿಶ್ವವಿದ್ಯಾನಿಲಯವನ್ನ ಭಾರತದ ಅತ್ಯಂತ ಸಮರ್ಥನೀಯ ವಿಶ್ವವಿದ್ಯಾಲಯ ಎಂದು ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ IIT ದೆಹಲಿ ಸರಿಯಾದಂತ ಉತ್ತರ. QS ಸಸ್ಟೈನಬಿಲಿಟಿ ಶ್ರೇಯಾಂಕಗಳು 2025ರಲ್ಲಿ IIT ದೆಹಲಿ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. IIT ಖರಗಪುರ ಮತ್ತು IIT ಬಾಂಬೆ ಶ್ರೇಯಾಂಕಗಳಲ್ಲಿ ಅನುಸರಿಸಿವೆ. ಟೊರೊಂಟೊ ವಿಶ್ವವಿದ್ಯಾನಿಲಯವು ವಿಶ್ವದಾದ್ಯಂತ ಸುಸ್ಥಿರತೆಯ ಉನ್ನತ ವಿಶ್ವವಿದ್ಯಾನಿಲಯವಾಗಿದೆ. ಹೌದು. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರೀಸ್ ಟ್ರೆಡಿಷನಲ್ ಡ್ರಿಂಕ್ ನೇಮ್ ಶೇಕ್ ಹ್ಯಾಸ್ ಬಿನ್ ಆಡೆಡ್ ಟು ಯುನೆಸ್ಕೋ ಇಂಟ್ಯಾಜಿಬಲ್ ಕಲ್ಚರ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಲಿಸ್ಟ್? ಯುನೆಸ್ಕೋನ ಇಂಟ್ಯಾಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಪಟ್ಟಿಗೆ ಶೇಕ್ ಎಂಬ ಹೆಸರಿನ ಯಾವ ದೇಶದ ಸಾಂಪ್ರದಾಯಿಕ ಪಾನೀಯವನ್ನ ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಸಿ, ಜಪಾನ್ ಸರಿಯಾದಂತ ಉತ್ತರ. ಜಪಾನಿನ ಪ್ರಸಿದ್ಧ ರೈಸ್ ವೈನ್ ಆದ ಶೇಕ್ ಈಗ ಯುನೆಸ್ಕೋ ತನ್ನ ಸಾಂಸ್ಕೃತಿಕ ಪ್ರಾಮುಖ್ಯತೆಗಾಗಿ ಗುರುತಿಸಿರುವಂತದ್ದು. ಇದು ಜಪಾನೀಸ್ ಸಂಪ್ರದಾಯಗಳನ್ನ ಪ್ರತಿನಿಧಿಸುತ್ತದೆ ಮತ್ತು ಸಮಾರಂಭಗಳಲ್ಲಿ ಮತ್ತು ಆಧುನಿಕ ಪಾಕ ಪದ್ಧತಿಯಲ್ಲಿ ಅವಶ್ಯಕವಾಗಿದೆ. ಬ್ರೂಯಿಂಗ್ ಸಲುವಾಗಿ 2 ತಿಂಗಳ ಪ್ರಕ್ರಿಯೆಯನ್ನು ಒಳಗೊಂಡಿರುತ್ತದೆ ಮತ್ತು ಸುಮಾರು 1000 ವರ್ಷಗಳಿಂದ ಜಪಾನಿನ ಇತಿಹಾಸದ ಒಂದು ಭಾಗವಾಗಿದೆ. ಹೌದಾ. ಇನ್ನ
ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.